ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಥಣಿಯ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬದಿಂದ ಸಾರ್ವಜನಿಕರಲ್ಲಿ ಆತಂಕ. ವಾರ್ಡ್ ನಂಬರ್ 5ರ ತಗಾರಿ ಗಲ್ಲಿಯಲ್ಲಿರುವ ಕಬ್ಬಿಣದ ಕಂಬ ಸಂಪೂರ್ಣ ತುಕ್ಕು ಹಿಡಿದು ಅಪಾಯದ ಸ್ಥಿತಿಯಲ್ಲಿದೆ. ಮಳೆಯ ವೇಳೆ ಕಂಬಕ್ಕೆ ವಿದ್ಯುತ್ ಸೋರಿಕೆ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕಂಬದ ಕೆಳಗೆ ದಿನನಿತ್ಯ ಬಡ ತರಕಾರಿ ವ್ಯಾಪಾರಿಗಳು ವ್ಯಾಪಾರ ನಡೆಸುತ್ತಿದ್ದಾರೆ. ಸಾವಿರಾರು ಪಾದಚಾರಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿರುವುದರಿಂದ ಅಪಾಯದ ಭೀತಿ ಹೆಚ್ಚಾಗಿದೆ. ಹೆಸ್ಕಾಂ ಹಾಗೂ ಸ್ಥಳೀಯ ಆಡಳಿತಾಧಿಕಾರಿಗಳು ಪರಿಶೀಲನೆ ನಡೆಸಿದರೂ ಶಾಶ್ವತ ಪರಿಹಾರವಾಗಿಲ್ಲ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಪಾಯಕಾರಿ ಕಂಬಗಳನ್ನು ತೆರವುಗೊಳಿಸಿ ಹೊಸ ಸಿಮೆಂಟ್ ಕಂಬ ಅಳವಡಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಜೀವಹಾನಿ ಸಂಭವಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಎಂದು ಪ್ರವೀಣ್ ನಾಯಕ್ ಎಚ್ಚರಿಸಿದ್ದಾರೆ. ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಇಲಾಖೆಗಳು ಶೀಘ್ರ ಸ್ಪಂದಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದರಲ್ಲೇ ಅರ್ಧ ಕಿಲೋ ಐತ್ರಿ. ಕಿಲೋ 5 ಕಡೆ ಐತ್ರಿ. ಕಿಲೋ ಕೆಟ್ಟು ಕುಡಿದ್ರು ನಂದ ಕ್ಯಾಡಿಗಳು ಜಾಡಿಗಳು ಬೈತಾರೆ ಶಿಸ್ತು ನೋಡ್ರಿ ಬಾಯಿ ಶಿಸ್ತು ಬೈತಾರೆ ಸರ್. ಈಗ ಕಾಯಿಪಲ್ಲೆಪೇಟೆ ಮಾರುಕಟ್ಟೆಯಲ್ಲಿ ಮೇನ್ ಮಾರುಕಟ್ಟೆಯಲ್ಲಿ DCC ಬ್ಯಾಂಕ್ ಹತ್ತಿರ ಅಲ್ಲಿ ಲೈಟ್ ಕಂಬಗಳು ಕಬ್ಬಿಣದ ಲೈಟ್ ಕಂಬ ಕಟ್ಟಾಗಿರುತ್ತದೆ ಮತ್ತು ಒಂದೆರಡು ಕಡೆ ಕರೆಂಟ್ ಕಂಬ ಮಳೆ ಆದಾಗ ಕಬ್ಬಿಣದ ಕಂಬ ಇರೋದ್ರಿಂದ ಕರೆಂಟ್ ಬರ್ತೈತ್ರಿ. ಅಲ್ಲಿ ಯಾವುದೇ ರೀತಿ ಹೌಸ್ಕಾಮ್ ಇಲಾಖೆ ನೋಡ್ತಾ ಇದೆ, ಆದರೆ ಗಮನ ಹರಿಸ್ತಾ ಇಲ್ಲ. ಮಾಡಬೇಕಂತೇಳಿ ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಅಥಣಿ ನಗರದಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆ ಆಗಲಿ ಅಥವಾ ಇನ್ನುಳಿದ ಕಡೆ ಒಂದು ಮಳೆ ಅಭಾವದಿಂದ ಹಾಗೂ ಈ ಒಂದು KEB ಇಲಾಖೆಯ ಒಂದು ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಸರಿಯಾಗಿ ಒಂದು ಲೈಟದ ಕಂಬಗಳ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಈ ಕೆಲವು ವರ್ಷಗಳಿಂದ ಅಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಅದು ಕಳಪೆ ಒಂದು ಕೊಳೆತ ಸ್ಥಿತಿಯಲ್ಲಿ ಕಂಬಗಳು ಇದ್ದರೂ ಕೂಡ ಅಲ್ಲಿ ಜನರ ಒಂದು ಜೀವಕ್ಕೆ ಕುತ್ತು ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆ ಸಾಕಷ್ಟು ಸಲ KEB ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇದು ನಮಗೆ ಸಂಬಂಧ ಇಲ್ಲದಂತೆ ವರ್ತಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆಂದರೆ ಇದೇ ರೀತಿ ಮುಂದುವರೆದರೆ ಇಲ್ಲಿ ಆಗುವ ಅನಾಹುತಗಳಿಗೆ ತಾವೇ ಹೊಣೆಗಾರರು ಹಾಗೂ ಎಲ್ಲ ಒಂದು ಸ್ಥಿತಿಯಲ್ಲಿರುವಂಥ ಕಂಬಗಳನ್ನು ತೆಗೆದು ಒಂದು ನವೀಕರಣವನ್ನು ಕಂಬಗಳನ್ನು ಅಳವಡಿಸಿ ಒಂದು ಜನರ ಜೀವಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾತ್ರ ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿ ತಾವು ಗಮನ ಹರಿಸದಿದ್ದರೆ ಒಂದು ತಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತರುವುದು ಅನಿವಾರ್ಯವಾಗಿದೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ.